ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅಂದರೆ ಇದು ಧನುರ್ಮಾಸದ ಪೂಜೆ. ಇದನ್ನ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನೇ ಸಂದರ್ಭದಲ್ಲಿ ಪ್ರಾರ್ಥಿಸಬೇಕಾಗುತ್ತೆ. ಇದು ಕೃಷ್ಣನಿಗೆ ಪ್ರಿಯವಾದ ಮಾಸ ಅಂತಲೂ ಅಂತಾರೆ. ಈ ದಿನಗಳಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಬ್ರಾಹ್ಮ ಮುಹೂರ್ತದಲ್ಲಿ ಇದನ್ನ ಪೂಜೆನ ನೆರವೇರಿಸ್ಬೇಕು. ನಾವು ಅಳ್ಳಿಕಟ್ಟೆ ಮತ್ತು ನಾಗರಕಲ್ಲೆಲ್ಲ ಸುತ್ತ ಎಲ್ಲ ಹಾಕ್ಕೊಂಡು ನಾವು 6:30 ಅಷ್ಟರಲ್ಲಿ 4:15 6:30 ಅಷ್ಟರಲ್ಲಿ ಪೂಜೆನ ನಾವು ಮುಗಿಸ್ಬೇಕು. ಇಲ್ಲಿ ವಿಷ್ಣು ದೇವರನ್ನ ಆರಾಧನೆ ಮಾಡ್ತಾರೆ. 1000 ವರ್ಷಗಳ ಪೂಜೆಗೆ ಸಮ ಇದನ್ನ ಅಂತ ಪರಿಗಣಿಸಲಾಗಿದೆ. ಮತ್ತು ದೇವಸ್ಥಾನಗಳಲ್ಲಿ ವೆಂಕಟಾರತಿ ಎಲ್ಲ ತುಂಬ ಜೋರಾಗಿ ಮಾಡ್ತಾರೆ. ಒಂದು ವರ್ಷಗಳ ಕಾಲ ಪೂಜಾ ಫಲ ಒಂದೇ ದಿನದಲ್ಲಿ ಸಿಗುತ್ತೆ. ಈ ಮಾಸದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಮಾಸ ಬಂದುಬಿಟ್ಟು ಡಿಸೆಂಬರ್ 16ಕ್ಕೆ ಶುರುವಾಗಿ ಜಾನ್ವರಿ 14ಕ್ಕೆ ಕೊನೆಯಾಗುತ್ತೆ. ಈ ಧನುರ್ಮಾಸ ತಿಂಗಳಲ್ಲಿ ಎಲ್ಲ ದೇವರುಗಳು ತಮ್ಮ ಆರಾಧ್ಯ ದೇವರಿಗೆ ತಾವೇ ಸ್ವತಃ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾರೆ. ಅದರಿಂದ ಶ್ರೇಷ್ಠವಾದ ಮಾಸ ಅಂತಾರೆ. ನಮ್ದು 5 ವಾರ ಕಂಪ್ಲೀಟ್ ಆಯಿತು. ಕೊನೆಯ ವಾರದಲ್ಲಿ ನಾವು ಅದು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲೆ ಅಡಿಕೆ ಅರಿಶಿನ ಕುಂಕುಮ ನಾವು ಮಾಡ್ಕೊಂಡೋಗಿದ್ದ ಪ್ರಸಾದನೆಲ್ಲ ಮುತ್ತೈದರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದು ಪೂಜೆ ಮಾಡಿಸ್ಕೊಂಡು ನಾವು ವ್ರತನ ಕಂಪ್ಲೀಟ್ ಮಾಡ್ಬೋದು. ಈ ಪೂಜೆನ 4:15 6:30 ಒಳಗಡೆ ಕಂಪ್ಲೀಟ್ ಮಾಡಬೇಕು. ಅಂದರೆ ಸೂರ್ಯೋದಯ ಅರ್ಧ ಗಂಟೆ ಮುಂಚೆನೇ ಪೂಜೆನ ನಾವು ಮುಗಿಸಿರಬೇಕು.